ಕಾಂಗ್ರೆಸ್ ಸದಸ್ಯನ ದುರ್ವರ್ತನೆಗೆ ಬಿಜೆಪಿ ಕೆಂಡಾಮಂಡಲ, ಕ್ಷಮಾಪಣೆಯೊಂದಿಗೆ ಮುಗಿದ ಹೈಡ್ರಾಮಾ. ಚುನಾಯಿತ ಕಾಂಗ್ರೆಸ್ ನಗರಸಭಾ ಸದಸ್ಯ ಮತ್ತು ಬಿಜೆಪಿ ನಗರಸಭಾ ಸದಸ್ಯನ ನಡುವೆ ನಡೆದ ಜಟಾಪಟಿ ಶುಕ್ರವಾರ ದಾಂಡೇಲಿ ನಗರಸಭೆಯಲ್ಲಿ ದೊಡ್ಡ ಹೈಡ್ರಾಮಾಕ್ಕೆ ಕಾರಣವಾಯಿತು. ಬಿಜೆಪಿ ಸದಸ್ಯರಾದ ರೋಷನ್ಜೀತ್, ವಿಜಯ್ ಕೋಲೇಕರ್, ಪದ್ಮಜ ಜನ್ನು ಮತ್ತು ರಮಾ ರವೀಂದ್ರ ಅವರು ನಗರಸಭೆ ಠರಾವು ಪ್ರತಿಗಳಲ್ಲಿ ನಮ್ಮ ಹೇಳಿಕೆಗಳು ದಾಖಲಾಗುತ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳು ಸರಿಯಾಗಿ ನಡೆಯುತ್ತಿಲ್ಲ ಎಂದು ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಅವರೊಂದಿಗೆ ಚರ್ಚೆ ನಡೆಸುವಾಗ ಕೊಠಡಿಗೆ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಉಪಾಧ್ಯಕ್ಷ ಸಂಜಯ್ ನಂದೇಳ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಹಾಗೂ ನಗರಸಭಾ ಸದಸ್ಯರಾದ ಅಶ್ಫಾಕ್ ಶೇಖ್ ಮತ್ತು ಆಸಿಫ್ ಮುಜಾವರ್ ಆಗಮಿಸಿ ಚರ್ಚೆಗೆ ಕುಳಿತುಕೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಗರಸಭಾ ಸದಸ್ಯ ಆಸಿಫ್ ಮುಜಾವರ್ ಬಿಜೆಪಿ ನಗರಸಭಾ ಸದಸ್ಯ ರೋಷನ್ಜೀತ್ ಅವರೊಂದಿಗೆ ದುರ್ವರ್ತನೆ ತೋರಿ ಕೋಪದಿಂದ ಇದೆಲ್ಲ ಕೇಳೋನು ಯಾವನಲೇ ನೀನು ಎಂದು ಟೇಬಲ್ಗೆ ಗುದ್ದಿ ಅಪಹಾಸ್ಯ ಮಾಡಿದ್ದಾನೆ. ಕಾಂಗ್ರೆಸ್ ಸದಸ್ಯನ ದುರ್ವರ್ತನೆಗೆ ಬಿಜೆಪಿ ಸದಸ್ಯ ರೋಷನ್ಜೀತ್ ಸಹಿತ ಉಳಿದ ಸದಸ್ಯರು ಕೆರಳಿ ಕೆಂಡಾಮಂಡಲವಾಗಿ ಅಭಿವೃದ್ಧಿ ಕಾರ್ಯಗಳ ಕುರಿತು ಪೌರಾಯುಕ್ತರೊಂದಿಗೆ ಚರ್ಚೆ ನಡೆಸುವಾಗ ಮಧ್ಯಪ್ರವೇಶಿಸಿ ಅನುಚಿತ ವರ್ತನೆ ತೋರುತ್ತಾ ಅವಾಚ್ಯ ಶಬ್ದ ಬಳಕೆ ಮಾಡಿರುವುದನ್ನು ಬಲವಾಗಿ ಖಂಡಿಸುತ್ತಾ ಕಡು ಶಬ್ದಗಳಲ್ಲಿ ವಿರೋಧಿಸಿದರು. ಆನಂತರ ನಗರಸಭೆ ಪ್ರವೇಶದ್ವಾರದಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸದಸ್ಯ ಮತ್ತು ನಗರಾಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕಾಂಗ್ರೆಸ್ ಸದಸ್ಯ ಆಸಿಫ್ ಮುಜಾವರ್ ಕ್ಷಮಾಪಣೆ ಕೇಳಲೇಬೇಕೆಂದು ಪಟ್ಟು ಹಿಡಿದರು. ಅಷ್ಟರಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಜಮಾಗೊಂಡಿದ್ದರು. ತುಸು ಸಮಯದ ನಂತರ ಪೌರಾಯುಕ್ತರ ಕಚೇರಿ ಅಕ್ಷರಶಃ ರಣಾಂಗಣವಾಯಿತು. ಪೌರಾಯುಕ್ತರ, ನಗರಸಭೆ ಅಧ್ಯಕ್ಷರ, ಉಪಾಧ್ಯಕ್ಷರ, ಸ್ಥಾಯಿ ಸಮಿತಿ ಅಧ್ಯಕ್ಷರ ಹಾಗೂ ಇನ್ನಿತರ ಸದಸ್ಯರ ಸಮ್ಮುಖದಲ್ಲಿ ದುರ್ವರ್ತನೆ ತೋರಿದ ಕಾಂಗ್ರೆಸ್ ಸದಸ್ಯನನ್ನು ತರಾಟೆಗೆ ತೆಗೆದುಕೊಳ್ಳಲಾಯಿತು. ಪರಿಸ್ಥಿತಿ ಕೈ ಮೀರಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ವಿಕೋಪಕ್ಕೆ ತಿರುಗಿತು. ಅಷ್ಟರಲ್ಲಿ ಬಿಜೆಪಿ ಸದಸ್ಯರನ್ನು ಸಮಾಧಾನಪಡಿಸುವ ಪ್ರಕ್ರಿಯೆ ಆರಂಭಗೊಂಡಿತು. ಘಟನಾ ಸ್ಥಳಕ್ಕೆ ಪಿಎಸ್ಐ ಕಿರಣ್ ಪಾಟೀಲ್ ಭೇಟಿ ನೀಡಿದಾಗ ಪೌರಾಯುಕ್ತ ರಾಜಾರಾಮ್ ಪವಾರ್ ಅವರು ಎಲ್ಲರನ್ನೂ ತಮ್ಮ ಕೊಠಡಿಗೆ ಆಮಂತ್ರಿಸಿ ನಗರಸಭಾ ಸದಸ್ಯರು ದುರ್ವರ್ತನೆ ತೋರುವುದು ಸರಿಯಲ್ಲ, ಎಲ್ಲರೂ ಕೂಡಿಕೊಂಡು ನಗರದ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಕಿವಿಮಾತು ಹೇಳಿದರು. ಆದರೆ ಇದನ್ನು ಒಪ್ಪದೆ ಬಿಜೆಪಿ ಸದಸ್ಯ ರೋಷನ್ಜೀತ್ ಅವರು ದುರ್ವರ್ತನೆ ತೋರಿದ ಕಾಂಗ್ರೆಸ್ ಸದಸ್ಯ ಕ್ಷಮಾಪಣೆ ಕೇಳಲೇಬೇಕೆಂದು ಪಟ್ಟು ಹಿಡಿದರು. ಕೊನೆಗೆ ಎಲ್ಲರ ಕೋರಿಕೆಯ ಮೇರೆಗೆ ಕಾಂಗ್ರೆಸ್ ನಗರಸಭಾ ಸದಸ್ಯ ಆಸಿಫ್ ಮುಜಾವರ್ ಬಿಜೆಪಿ ಸದಸ್ಯ ರೋಷನ್ಜೀತ್ ಅವರ ಬಳಿ ಕ್ಷಮಾಪಣೆ ಕೇಳಿದರು. ಆನಂತರ ಮಾಧ್ಯಮದ ಮುಂದೆ ಕ್ಷಮಾಪಣೆ ಕೇಳಬೇಕೆಂದು ಮಂಡಲದ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರ್ಸಾಗರ್ ಒತ್ತಾಯಿಸಿ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು ಪೌರಾಯುಕ್ತರ ಕೊಠಡಿಯಿಂದ ಹೊರಬಂದರು. ಆನಂತರ ಕಾಂಗ್ರೆಸ್ ಸದಸ್ಯ ಹೊರಬಂದು ರೋಷನ್ಜೀತ್ ಅವರಲ್ಲಿ ಮಾಧ್ಯಮಗಳ ಮುಂದೆಯೂ ಕ್ಷಮಾಪಣೆ ಕೇಳಿದಾಗ ಬಿಜೆಪಿ ಕಾಂಗ್ರೆಸ್ ನಡುವಿನ ಹೈಡ್ರಾಮಾ ಸುಖಾಂತ್ಯಗೊಂಡಿತು. ಹತ್ರ ಅಲ್ಲೊಂದು ಅತಿಕ್ರಮಣ ಆಗಿದೆ. ಆಮೇಲೆ ಮೊನ್ನೆ ನಮ್ಮ ಮೀಟಿಂಗ್ದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಮಾತಾಡಿದ್ದೀವಿ. ಅದ್ರ ಟರಾವು ಅಲ್ಲಿ ಬರೀದ್ರಲ್ಲಿ ಚೆಕ್ ಮಾಡಿದಾಗ ಅದ್ರಲ್ಲಿ ಇಲ್ಲ ಇತ್ತು. ನಾವು ಕಮಿಷನರ್ ಕೇಳ್ತಾ ಇದ್ವಿ, ಏನಾಯ್ತು ಕಮಿಷನರೇ ಇದ್ರಲ್ಲಿ ಟರಾವದಲ್ಲಿ ಬರ್ತಾ ಇಲ್ಲ ಅಂತ ಹೇಳಿ ಕೇಳುವಾಗ ಇವರು 4 ಜನ ಬಂದರು. ಅದ್ರಲ್ಲಿ 4 ಜನದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ಮೌಲಾಲಿ, ಆಮೇಲೆ ಆಸಿಫ್ ಮುಜಾವರ್ ನನಗೆ ಟೇಬಲ್ ತಟ್ಟಿ ಕಮಿಷನರ್ ಮುಂದೆ ಹೇಳ್ತಾನೆ, ಏ ಮಗನೇ ನಾವು ಏನ್ ನಡೆಸೋದೈತಿ ನಾವು ಅದೇ ಮಾಡ್ತೀವಿ ಅಂತ ಕೆಟ್ಟ ಬೈಗಳ ಸ್ಟಾರ್ಟ್ ಮಾಡಿದವ ನನಗೆ. ನಾನೇ ಕಮಿಷನರಿಗೆ ನೀವು ಮಾತಾಡ್ರಿ, ಇವ್ನು ನಿಮ್ಮ ಮುಂದೆ ಮಾತಾಡಿ, ಅವು ಏನ್ ಮಾತಾಡೋದಿಲ್ಲ ಅಂತೇಳಿ ಕೈ ತಟ್ಟಿ ಟೇಬಲ್ ತಟ್ಟಿ ನಾನು 3-4 ಜನ ಇದ್ದೀವಿ, ಇವರು 7-8 ಜನ ನಮ್ಮ ಮೇಲೆ ತಪ್ಪಾಳಿಗೆ ಮಾಡ್ತಾ ಇದ್ದಾರೆ. ನಾವು ಊರು ಪ್ರಶ್ನೆಗಳನ್ನು ಕಮಿಷನರ್ ಕಡೆ ಹೋಗೋಂಗಿಲ್ಲ, ಮಾತಾಡ್ದಂಗಿಲ್ಲ. ಮಾತಾಡಿದ್ರೆ ನಮ್ಮ ಮೇಲೆ ದಾದಾಗಿರಿ ಮಾಡ್ಲಿಕ್ಕೆ ಬರ್ತಾರ. ಏನಿದು ಅನ್ಯಾಯ, ಎಲ್ಲೋಗಿದೆ ನ್ಯಾಯ, ನನಗೇನು ಅರ್ಥ ಆಗ್ತಾ ಇಲ್ಲ. ಮಾತಾಡ್ಸಿದ್ರೆ ದಾದಾಗಿರಿ, ಟೇಬಲ್ ಹೊಡೆಯೋದು, ನಮ್ಗೆ ಹೊಡಿಲಿಕ್ಕೆ ಬರೋದು, ಕ್ಯಾಬಿನ್ ಒಳಗಡೆ ಕಮಿಷನರ್ ಮುಂದ್ಗಡೆ ನಮ್ಗೆ ಹೊಡಿಲಿಕ್ಕೆ ಬರ್ತಾ ಇದ್ದಾರೆ. ಇವರು ಕೆಟ್ಟ ಮಾತುಗಳನ್ನು ಮಾತಾಡ್ಕೊಂಡು ಸೀದಾ ಎಲ್ಲರ ಮುಂದ್ಗಡೆ ಮಾತಾಡ್ತಾ ಇದ್ದಾರೆ. ಅವರು ನನಗೆ ನ್ಯಾಯ ಬೇಕು, ಇವನ ಮಂದಿಯಲ್ಲಿ ನನಗೆ ಹೆಂಗ್ ಬೈದ, ನನಗೆ ಇನ್ನೊಂದು ಕ್ಷಮೆ ಕೇಳಬೇಕು, ಇಲ್ಲವ್ರೆ ನಾವು ಹೇಳೋದಿಲ್ಲ ಇಲ್ಲಿ ಅಷ್ಟೇ.